ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಟು ಧನುಷ್ ಶೈವ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ಲಾಗು ಹೊಲದ ಹತ್ರ ಹೋಗಿದ್ದೆ. ಬೆಳಗ್ಗೆ ಎದ್ದು ನೋಡೋಣ ರಾಗಿ ಹೊಲ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ಹಾಗೆ ಅಷ್ಟೊತ್ತಿಗೆ ನೋಡ್ತಾನೆ ಇದ್ದೆ, ನಮ್ಮಮ್ಮ ಫೋನ್ ಮಾಡಿ ಭತ್ತ ಹೊಡೆಯೋ ಮಿಷಿನ್ ಬಂದೈತೆ ನೋಡ್ಕೊಂಬರ್ಬಾ, ಹೋಗಿ ನಮ್ಮನ್ನು ಹೊಡ್ಸೋಣ 3 ಎಕರೆ ಐತಲ್ಲ ಅಂತ ಹೋಗಿದ್ದೋ. ಹಾಗೆ ಹೋಗೋಣ ಅಂತ ಹೊರಟು ಅಲ್ಲಿಂದ ರಾಗಿ ಹೊಲದಿಂದ ಗದ್ದೆ ಹೊಲದಲ್ಲಿ ಬೈಕಲ್ಲಿ ಅಲ್ಲಿಗೆ ಹೋಗಿ ನೋಡಿದ್ರೆ ಅಲ್ಲಿ ಹೊಡೆಸ್ತಿರೋರು ಯಾರು ಅಲ್ಲ, ನಮ್ಮ ಫ್ರೆಂಡೇ ಶರದಣ್ಣ ಅಂತ. ಅವ್ರ ಗದ್ದೆ ಹತ್ರ ಹೋಗಿದೆ ನೋಡಿ, ಇಲ್ಲಿ ಇದೇ ಥರ ಹೊಡೆದಿದೆ. ನಮ್ಮಮ್ಮ ಬೇರೆ ಇದ್ರಲ್ಲಿ ಹೊಡ್ಸೋದು ಬೇಡ, ಎಲ್ಲ ಹುಲ್ಲೆಲ್ಲ ಲೇವಡಿ ಆಗುತ್ತೆ, ಭತ್ತ ಎಲ್ಲ ಲೇವಡಿ ಆಯ್ತದೆ, ವೇಸ್ಟ್ ಆಗ್ತದೆ, ಸುಮ್ಮನೆ ಕಷ್ಟ ಬಿದ್ದು ಮಾಡಿ ಅಂತ ಎಲ್ಲ ನಮ್ಮಮ್ಮ ಬೈತಾ ಇತ್ತು. ಹಾಗೆ ಹೋಗಿ ಒಂದು ವೀಡಿಯೋ ಮಾಡ್ಕೊಂಬಂದು ನಮ್ಮಮ್ಮಗೆ ತೋರ್ಸೋಣ ಅಂತ ಗದ್ದೆ ಹತ್ರ ಹೋಗಿದೆ ನೋಡಿ ಗಾಯ್ಸ್. ಇದೆ ಪರವಾಗಿಲ್ಲ, ಬದು ಹತ್ರ ಎಲ್ಲ ಚೆನ್ನಾಗಿ ಕುಯ್ಕೋತೈತೆ. ಆಮೇಲೆ ಒಂದು ಸ್ವಲ್ಪ ತುಂಡ ಕುಯ್ತೈತೆ. ನಾನು ನೀಟಾಗಿ ಎಲ್ಲ ತಗು ನೋಡಿಕೊಂಡು ಚೆನ್ನಾಗಿ, ಆಮೇಲೆ ಹುಲ್ಲೆಲ್ಲ ತೆಗೆದು ನೋಡ್ತೀನಿ, ಎಲ್ಲ ಚೆನ್ನಾಗಿ ಕುಯ್ತೈತೆ. ನೋಡೋಣ ಹೇಗಾಗತ್ತೆ.
ಹಂಗೆ ಅವ್ರ ಹತ್ರನೇ ಹೋಗಿ ಶರತಣ್ಣ ಹತ್ರ ಮಾತಾಡಿಕೊಂಡು ಹಂಗೆ ನಿಂತಿದ್ದು ಗದ್ದೆ ಹತ್ರ ಮಿಷಿನ್ ಹತ್ರಕ್ಕೆ ಹೋಗಿ ನೋಡೋಣ ಅಂತ ಹೋಗಿದ್ಕೆ ಆ ಮಿಷಿನ್ ಬಂದು ನನ್ನ ಪಕ್ಕಕ್ಕೆ ಧೂಳಾರಿಸ್ಬಿಟ್ಟು ಮಕ ಎಲ್ಲ ಕಡ್ತಾ ಫೈನಲಿ ಬಡ್ಡೆಗೆ ಹೋಗೋಣ. ಬಡ್ಡೇಲಿ ಹೆಂಗೆ ಮಿಷಿನ್ ಅಡಿಗಡೆ ಎಲ್ಲ ಹೆಂಗೆ ಕುಯ್ತದೆ, ಏನಾದರೂ ತುಂಡ ಕುಯ್ತದ ಅಂತ ಎಲ್ಲ ಪಕ್ಕದಲ್ಲೆಲ್ಲ ಹಿಡ್ಕೊಂಡು ಅದ್ರ ಜೊತೆನೇ ಸುಮಾರು ಹೊತ್ತು ಗಂಟೆ ನಿಂತು ನೋಡ್ತಾ ಇದ್ದು. ಸರಿ ಮನೆಗೆ ಹೋಗೋಣ, ನಮ್ಮ ಅಮ್ಮಂಗೆ ತೋರ್ಸೋಣ, ಹಿಂಗೆ ನಾವೇ ಹೊಡ್ಸೋದು ಅಂತ ಕೇಳೋಣ ಅಂತ ಮನೆಗೆ ಹೊರಟೆ. ಅಲ್ಲಿಂದ ಮನೆಗೆ ಬರ್ತಿದ್ದಂಗೆ ನಮ್ಮಮ್ಮ ಚುಂಚುಕಟ್ಟೆಗೆ ಹೋಗಿ ಬರೋದು, ದೊಡ್ಡಮ್ಮನೆ ಸರಿಗಮ್ಮ ಆಮೇಲೆ ಹೊಸೂರು ಬಿಟ್ಟು ಚುಂಚುಕಟ್ಟೆ ಹತ್ತತ್ರ ಹೊರಟೆ. ಅಲ್ಲಿ ನೋಡಿದ್ರೆ ಎಲ್ಲ ಗದ್ದೆ ಹೊಲದಲ್ಲಿ ದವಣಿ ಹೊಡಿತಾವ್ರಿ. ಬರೋ 1ನೇ ತಾರೀಕಿಗೆ ಚುಂಚುಕಟ್ಟೆ ರಾಮಲಿಂಗೇಶ್ವರ ಸ್ವಾಮಿ ರಥೋತ್ಸವದ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಹಾಗಾಗಿ ಎಲ್ಲ ದವಣಿ ಹೊಡೆದು ಚುಂಚುಕಟ್ಟೆ ಅದ್ದೂರಿ ದನಿನ ಜಾತ್ರೆಯನ್ನು ನೋಡ್ಕೊಂಡು ಬರೋಣ ಅಂತ ಕಾಯ್ತಾ ಇದ್ದೀವಿ. ನೋಡಿ ಫ್ರೆಂಡ್, ಒಂದು ಗದ್ದೆಗೆ ದವಣಿ ಹೊಡಿಯೋಕ್ಕೆ ಒಂದು ಜೊತೆ ದನಿಗೆ ಎಲ್ಲ 5,000 ರೂಪಾಯಿ 3,000 ರೂಪಾಯಿ ಹಿಂಗೆಲ್ಲ ಬುಕ್ ಮಾಡಿದ್ದಾರೆ. ಆಲ್ರೆಡಿ ದವಣಿ ಹೊಡೆದಿದ್ದಾರೆ. ನೋಡಿ ಸಖತ್ತಾಗಿ ಹೆಚ್ಚು ಕಮ್ಮಿ ಸುಮಾರು ಜನ ಕಟ್ಟುತ್ತೆ. ಹೊಸೂರಿಂದ ಹಿಡಿದು ಚುಂಚನಕಟ್ಟೆ ಬಡ್ಡೆ ಗಂಟನೂ ಅದೇ ಲೆವೆಲಲ್ಲಿ ಜನ ಉಸ್ತುವಾರಿ ಮಾಡ್ತಾವ್ರೆ. ಭಾಳ ಉರ್ಸಾಗಿದ್ದಾರೆ ಚುಂಚನಕಟ್ಟೆ ಜಾತ್ರೆಗೆ ದನ ಅದ್ದೂರಿ ಎತ್ತವಾಗಿ ಕಟ್ಟಬೇಕು ಅಂತ. ಅದೇ ತರಹ ಚುಂಚನಕಟ್ಟೆ ಹತ್ತಿರದಲ್ಲಿ ದೇವಸ್ಥಾನ ಇಂದ ಸರ್ಕಲ್ ಪಕ್ಕ ಚಪ್ಪದೋರಿ ಅಂತ ಹೆಚ್ಚು ಕಮ್ಮಿ 5 ಲಕ್ಷ 10 ಲಕ್ಷ ಅಂತ ದನಗಳೆಲ್ಲ ಕಟ್ತಾ ಇದ್ದಾರೆ. ಅದನ್ನು ನೋಡ್ಕೊಂಬಂದ್ಬಿಡೋಣ. ದನ ಕಟ್ಟಿಲ್ಲ, ಈಗ ಚಪ್ರ ಹಾಕಿದ್ದಾರೆ ನೋಡಿ. ಇದೇ ಚಪ್ರ, ಇಲ್ಲೇ ಲಕ್ಷಾಂತರ ರೂಪಾಯಿ ದನ ಕಟ್ಟಾಕೋದು. ಮೇಲ್ಗಡೆ ಇರೋಂಥದ್ದೇ ಚುಂಚನಕಟ್ಟೆ ಸಂತೆ ಮಳ. ಅಲ್ಲೂ ಚಪ್ರದೋರಿ ಹಾಕೋಕ್ಕೆ ನೋಡಿ ಎಲ್ಲಿ ಕಾಣಿಸ್ತಾ ಇದೆ, ಅಲ್ಲೂ ಆ ಚಪ್ರದೋರಿ ಕಟ್ಟಕ್ಕೆ ಇದು ಮಾಡ್ತಾ ಇದ್ದಾರೆ. ಅಲ್ಲಿಂದ ಹೋಗಿ ಕೃಷಿ ಇಲಾಖೆಗೆ ಹೋಗಿ ಪೈಪರ್ಜಿ ಹಾಕಿ ಪೈಪರ್ಜಿ ಮುಗಿಸಿ ಅಲ್ಲಿಂದ ಸಾಲಿಗ್ರಾಮಕ್ಕೆ ಹೊರಟೆ. ಅಲ್ಲಿಂದ ಮನೆಗೆ ಬರೋ ಹೊತ್ತಿಗೆ 7 ಗಂಟೆ ಆಗ್ತಾ ಬಂತು. ಸಾಲಿಗ್ರಾಮದಿಂದ ಬರೋ ಹೊತ್ತಿಗೆ ರಾತ್ರಿ ಆಗೋಯ್ತು. ರಾತ್ರಿ ಬಂದು ಚಳಿ ಕಾಯಿಸ್ಕೊಂಡು ಹಾಗೆ ಎಲ್ಲ ಕೂತ್ಕೊಂಡು ಕಾಯ್ತಾ ಇದ್ದೋ. ಹಾಗೆ ಒಂದು ರೀಲ್ಸ್ ಮಾಡಿಕೊಂಡು ಇದು ಮಾಡ್ತಿದ್ದೋ. ಈ ವಿಡಿಯೋ ಇಷ್ಟ ಆದಲ್ಲಿ ಧನುಷ್ ಶೈವ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ.